ವಿರಾಮದ ನಂತರ ಹೈಕೀಸಿ ಅರ್ಪಿಸುವ ಗುಡಿಯ ನೋಡಿರಣ್ಣ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ದುರ್ಗೆಯ ಜೊತೆಗೆ ಪರಿವಾರ ದೇವತೆಗಳಿವೆ. ಹಾಗೆಯೇ ಇಲ್ಲಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಒಂದು ಸುಂದರವಾದಂತಹ ಗುಹೆ ಇದೆ. ಬನ್ನಿ ಆ ಎಲ್ಲ ಸಂಗತಿಗಳನ್ನ ತಿಳಿಯೋಣ. ನಾವೀಗ ದಟ್ಟ ಕಾನಿನ ನಡುವೆ ಇದ್ದೇವೆ. ಹೋಗ್ತಾ ಇರುವಂತಹದ್ದು ಒಂದು ಗುಹೆಗೆ. ಅದು ಸುಪಾರ್ಶ್ವ ಗುಹೆ. ಈ ಗುಹೆಗೂ ಕಮಲಶಿಲೆಗೂ ಅವಿನಾಭಾವವಾದಂತಹ ನಂಟಿದೆ. ಇಲ್ಲಿಯವರೆಗೆ ನೀವು ಗಾಡಿಯಲ್ಲಿ ಬರಬಹುದು, ಆದರೆ ಇಲ್ಲಿಂದ ದುರ್ಗಮವಾದಂತಹ ಹಾದಿಯಾಗಿರೋದ್ರಿಂದ ನಡೆದುಕೊಂಡೇ ಸಾಗಬೇಕು ಸುಪಾರ್ಶ್ವ ಗುಹೆಗೆ. ಬನ್ನಿ, ಆ ಗುಹೆಯತ್ತನೇ ನಾವು ಸಾಗ್ತಾ ಇದ್ದೇವೆ, ಹೋಗಿ ಬರೋಣ. ಈ ಪ್ರದೇಶ ಕಮಲಶಿಲೆಯ ವಿಶಿಷ್ಟ ಪ್ರದೇಶ. ಒಂದು ರೀತಿಯಲ್ಲಿ ಇದು ನಿರ್ಜನ ಪ್ರದೇಶ. ಯಾರೂ ಒಬ್ಬೊಬ್ಬರೇ ಇಲ್ಲಿ ಸುಳಿದಾಡುವುದೇ ಇಲ್ಲ. ಒಂದು ರೀತಿಯಲ್ಲಿ ಭಯ ಮೂಡಿಸುವ ಪ್ರದೇಶ. ಹಿಂದೆ ಈ ಜಾಗದಲ್ಲಿ ಸುಪಾರ್ಶ್ವ ಮುನಿ ತಪಸ್ಸು ಮಾಡಿದ್ದರಂತೆ. ಕಮಲಶಿಲೆಯಿಂದ ಸುಮಾರು 2 ಕಿಲೋಮೀಟರ್ ಹಾದಿಯಲ್ಲಿ ಸಾಗಿ ಬಂದರೆ ಸಿಗುವಂತಹದ್ದೇ ಸುಪಾರ್ಶ್ವ ಗುಹೆ. ನಾವು ಈ ಕಾಡಿನ ನಡುವೆ ಇರುವಂತಹ ಗುಹೆಯ ಎದುರುಗಡೆನೇ ಇದ್ದೇವೆ. ಬಹುಶಃ ಗುಹೆ ಇಷ್ಟು ದೊಡ್ಡದಾದಂತಹ ಗುಹೆ ಕಂಡು ಬರೋದು ಬಹಳ ವಿರಳ ಅಂತಲೇ ಹೇಳಬೇಕು. ಜೊತೆಗೆ ಈ ಗುಹೆಯ ಬಗ್ಗೆ ಒಂದು ವಿಶೇಷತೆ ಕೂಡ ಇದೆ. ಸುಪಾರ್ಶ್ವ ಮುನಿಗಳು ತಪಸ್ಸು ಮಾಡಿದಂತಹ ಸ್ಥಳ, ಹಾಗೆಯೇ ದುರ್ಗೆ ಉದ್ಭವಿಸಿದಂತಹ ಸ್ಥಳ ಕೂಡ ಇದೇ ಗುಹೆಯಲ್ಲಿ. ನೀವಿಲ್ಲಿ ನೋಡುತ್ತಿರುವ ಈ ಲಿಂಗವೇ ಬ್ರಾಹ್ಮಿ ದುರ್ಗೆಯ ಮೂಲ ಮೂರ್ತಿ. ಯಕ್ಷಗಾನ ಹರಕೆ ಇದ್ದರೆ ಇಲ್ಲಿಗೆ ಬಂದೇ ಗೆಜ್ಜೆ ಕಟ್ಟಿಕೊಳ್ಳುವ ಶಾಸ್ತ್ರ ಇವತ್ತಿಗೂ ನಡೆಯುತ್ತಿದೆ. ಇನ್ನು ಇಲ್ಲಿಂದ ಗುಹೆಯೊಳಗೆ ಸ್ವಲ್ಪ ಮುಂದೆ ಸರಿದರೆ ನಾಗ ಪ್ರತಿಮೆಗಳು ಕಾಣಿಸುತ್ತವೆ. ಈ ಸ್ಥಳದಲ್ಲಿ ನಾಗರಾಜ ತಪಸ್ಸು ಮಾಡುತ್ತಿದ್ದ ಎಂಬುದು ಪ್ರತೀತಿ. ಇಲ್ಲಿಂದ ಇನ್ನೂ ಗುಹಾಂತರ ಪ್ರವೇಶಿಸಿದರೆ ಅಲ್ಲಿ ಒಂದು ತೀರ್ಥ ಜಲ ಹೊರತೆಯಾಗುತ್ತಿದೆ ನೋಡಿ. ನೀವಿಲ್ಲಿ ನೋಡುತ್ತಿರುವುದೇ ತೀರ್ಥ ಜಲ. ಇದನ್ನ ನಾಗತೀರ್ಥ ಅಂತ ಕರೀತಾರೆ. ಇದೇ ಜಲ ಹರಿದು ದುರ್ಗೆಯ ಪಕ್ಕದಲ್ಲಿ ಸಾಗಿ ಕುಬ್ಜಾ ನದಿಯನ್ನ ಸೇರುತ್ತದೆ. ಈ ಸ್ಥಳದಲ್ಲಿ ಇಂದಿಗೂ ಒಂದು ರೀತಿಯ ದೈವಿ ತರಂಗಗಳು ಸುತ್ತುತ್ತಲೇ ಇವೆ. ಹಾಗಾಗಿಯೇ ಈ ಪ್ರದೇಶಕ್ಕೆ ಒಂದು ಸೆಳೆತವಿದೆ. ಬಂದ ಯಾತ್ರಿಕರೆಲ್ಲ ಇಲ್ಲಿಗೆ ತಪ್ಪದೆ ಬರುತ್ತಾರೆ, ಬಂದು ಆನಂದಿಸುತ್ತಾರೆ. ನಿಜಕ್ಕೂ ಅದ್ಭುತವಾದಂತಹ ಅನುಭವ. ಯಾಕಂದ್ರೆ ಅದ್ಭುತವಾದಂತಹ ಗುಹೆ ಇದು. ಕಮಲಶಿಲೆಯ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಂಥವರು ಈ ಗುಹೆಗೆ ಒಮ್ಮೆ ಹೋಗಿ ಬರಲೇಬೇಕು. ಯಾಕಂದ್ರೆ ದೇವಿಯ ಮೂಲಸ್ಥಾನವೂ ಇದೆ, ಹಾಗೆಯೇ ಇಲ್ಲಿ ನಾಗ ದೇವತೆ ಇದೆ, ಹಾಗೆ ವಿಹಂಗಮ ನೋಟ ಇದೆ, ಒಳ್ಳೆಯ ಪರಿಸರ, ಸುಂದರವಾದಂತಹ ಗುಹೆ. ಹಾಗಾಗಿ ಇಲ್ಲಿಗೆ ಬಂದವರು ಗುಹೆಗೆ ಹೋಗೋದನ್ನ ಮಿಸ್ ಮಾಡ್ಕೋಬೇಡಿ. ಇದು ಈ ವಾರದ ಗುಡಿಯ ನೋಡಿರಣ್ಣ ಕಾರ್ಯಕ್ರಮದ ವಿಶೇಷತೆ. ಮತ್ತೆ ಮುಂದಿನ ವಾರ ಇನ್ನೊಂದು ಸುಂದರವಾದಂತಹ ದೇಗುಲ, ಆ ದೇಗುಲದ ಬಗ್ಗೆ ನಿಮಗೆ ಗೊತ್ತಿರದಂತಹ ಕುತೂಹಲಕಾರಿ ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿಯವರೆಗೂ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.